ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ವಿಮಾನ 9/2/2026 ದಿನಾಂಕದ ಪ್ರಚಲಿತ ಘಟನೆಯನ್ನು ಚರ್ಚೆಯನ್ನು ಮಾಡೋಣ. ಪ್ರಶ್ನೆ ಸಂಖ್ಯೆ 1. ಮಹಿಳಾ ಸಮೃದ್ಧಿ ಯೋಜನೆಯನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅನುಷ್ಠಾನಕ್ಕೆ ತಂದಿದೆ? ದೆಹಲಿ. ಯಾವುದು? ಮಹಿಳಾ ಸಮೃದ್ಧಿ ಯೋಜನೆ. ಸೆಕೆಂಡ್ ಒನ್, ಭಾರತದ ಮೊದಲ ಹೈಡ್ರೋಜನ್ ಕಂಪ್ಲೇಟ್ ಸಾರಿಗೆ ಪೈಪ್ಗಳನ್ನು ಯಾವ ಕಂಪನಿ ಅಭಿವೃದ್ಧಿಪಡಿಸಿದೆ? ಅದು ಟಾಟಾ ಸ್ಟೀಲ್ ಅಂತೇಳಿ. 3. ಯಾವ ರಾಜ್ಯ ಸರ್ಕಾರವು ತಳಿಕಿ ವಂದನಂ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದೆ? ಅದು ಆಂಧ್ರ ಪ್ರದೇಶ. ನೆಕ್ಸ್ಟ್ ಒನ್, ದುಲಾರಿ ಕನ್ಯಾ ಯೋಜನೆಯನ್ನು ಈ ಕೆಳಗಿನ ಯಾವ ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ? ಅದು ಅರುಣಾಚಲ ಪ್ರದೇಶ. 5. ಇತ್ತೀಚೆಗೆ 5 ಮರಿಗಳಿಗೆ ಜನ್ಮ ನೀಡಿದ ನಮಿಬಿಯಾ ಚಿತಾ ಆಶಾ ಅಂತೇಳಿ. ಇದು ಮಧ್ಯಪ್ರದೇಶದ ಕುನ್ನೋ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡುಬರ್ತದೆ. ಈಗ ಕುನ್ನೋ ರಾಷ್ಟ್ರೀಯ ಉದ್ಯಾನದಲ್ಲಿ ಚೀತಾಗಳ ಒಟ್ಟು ಸಂಖ್ಯೆ 35 ಇದೆ. ಇದರಲ್ಲಿ ಇಲ್ಲಿಯೇ ಜನಿಸಿ ಬದುಕುಳಿದ ಚೀತಾಗಳ ಸಂಖ್ಯೆ 24 ಮರಿಗಳು ಸೇರಿಕೊಂಡಿವೆ. ಇದು ಇತ್ತೀಚೆಗೆ 5 ಮರಿಗಳಿಗೆ ಜನ್ಮವನ್ನು ನೀಡಿದೆ. ಯಾವುದು? ಚೀತಾ ಆಶಾ ಅಂತೇಳಿ. ಅದು ಯಾವ ಉದ್ಯಾನವನ? ಮಧ್ಯಪ್ರದೇಶದ ಕುನ್ನೋ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ಇನ್ನೂ ಮಾಹಿತಿ ಐತೆ ನೋಡ್ರಿ. 2022ರಲ್ಲಿ ನಮೀಬಿಯಾದಿಂದ ಮೊದಲ ಬ್ಯಾಚ್ ನಡಿ ಕುನ್ನೋ ರಾಷ್ಟ್ರೀಯ ಉದ್ಯಾನಕ್ಕೆ ತರಲಾದ ಚಿತಾಗಳ ಭಾಗವಾಗಿದ್ದ ಆಶಾ ಈಗ ಮತ್ತೊಮ್ಮೆ 5 ಮರಿಗಳಿಗೆ ಜನ್ಮವನ್ನು ನೀಡಿದ್ದು, ಆಶಾ ಇದುವರೆಗೂ 8 ಮರಿಗಳಿಗೆ ಜನ್ಮವನ್ನು ನೀಡಿದೆ. ಅದು 2024ರಲ್ಲಿ 3 ಜನ್ಮವನ್ನು ನೀಡಿತ್ತು. 6th ಒನ್, ನಲಿ ಕಲಿ ಕೈ ಬಿಡಲು ರಾಜ್ಯ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ. ನೋಡಲಿ, 1995ರಲ್ಲಿ ಮೈಸೂರು ಜಿಲ್ಲೆಯ HD ಕೋಟೆಯಲ್ಲಿ ನಲಿಕಲಿ ಯೋಜನೆಯನ್ನು ಅನುಷ್ಠಾನವನ್ನು ಮಾಡಲಾಗಿತ್ತು. ಈಗ 2005ರಿಂದ ಈ ಒಂದು ಯೋಜನೆಯನ್ನು ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ವಿಸ್ತರಣೆಯನ್ನು ಮಾಡಲಾಗಿತ್ತು. ಈಗ ಇತ್ತೀಚೆಗೆ ಈ ನಲಿಕಲಿ ಯೋಜನೆಯನ್ನು ಕೈಬಿಡಲು ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ. ಪ್ರಶ್ನೆ ಸಂಖ್ಯೆ 7. ರಾಜ್ಯದಲ್ಲಿ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಸಂಖ್ಯೆಯನ್ನು ನಾವಿಲ್ಲಿ ನೋಡೋಣ. ಕರ್ನಾಟಕದಲ್ಲಿ ಪ್ರಸ್ತುತ 900ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಜಗತ್ತಿನ ಪ್ರಸಿದ್ಧ ಬಹುರಾಷ್ಟ್ರೀಯ ಕಂಪನಿಗಳು ಹೂಡಿಕೆಯನ್ನು ಮಾಡಿದ್ದಾವೆ. ಅತಿ ಹೆಚ್ಚು ಹೂಡಿಕೆಯನ್ನು ಇಲ್ಲಿ ನೋಡ್ರಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಹುರಾಷ್ಟ್ರೀಯ ಕಂಪನಿಗಳು ನಾವು ಕಾಣ್ಬೋದು. ಅಲ್ಲಿ 900ಕ್ಕಿಂತ ಹೆಚ್ಚು ಕಂಪನಿಗಳದಾವು. ಅದು ಪಾಲು 40ರಿಂದ 50ರಷ್ಟು ಪಾಲನ್ನು ಹೊಂದಿದೆ. ಇನ್ನು 2ನೇ ರಾಜ್ಯ ತೆಲಂಗಾಣ, ಅಲ್ಲಿ 396 MNC ಕಂಪನಿಗಳು ಇವೆ. ಅದು 18ರಿಂದ 21%. ಇನ್ನು ದೆಹಲಿಯಲ್ಲಿ 475ಕ್ಕಿಂತ ಹೆಚ್ಚಳ, ಮಹಾರಾಷ್ಟ್ರ 375, ಮತ್ತು ಮಹಾರಾಷ್ಟ್ರ ಮುಂಬೈ ಒಳಗೆ 374, ತಮಿಳುನಾಡು 312, ಆಮೇಲೆ ಗುಜರಾತ 80ರಿಂದ 100, ಕೇರಳ 60ರಿಂದ 80, ಕೇರಳ ಕೊಚ್ಚಿ ಒಳಗೆ 50ರಿಂದ 70 ಮತ್ತು ಪಶ್ಚಿಮ ಬಂಗಾಳ ಕೋಲ್ಕತ್ತಾದಲ್ಲಿ 40ರಿಂದ 60. ಇವು ಜಾಗತಿಕ ಸಾಮರ್ಥ್ಯವನ್ನು ಹೊಂದಿರುವಂಥ ಅತಿ ಹೆಚ್ಚು MNC ಕಂಪನಿಗಳು ಹೊಂದಿರುವಂಥ ರಾಜ್ಯಗಳ ಪಟ್ಟಿ ಆಗಿವೆ. ನೆಕ್ಸ್ಟ್ ಒನ್, ಪ್ರಧಾನಿ ಮೋದಿ ಮತ್ತು ಮಲೇಷಿಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. 2 ದೇಶಗಳು 11 ಒಪ್ಪಂದಗಳಿಗೆ ಸಹಿಯನ್ನು ಹಾಕಿವೆ. UPI ಡಿಜಿಟಲ್ ಪಾವತಿ ಮಲೇಷಿಯಾದಲ್ಲಿ ಪರಿಚಯಿಸಲು ಭಾರತ NPCI ಇಂಟರ್ನ್ಯಾಷನಲ್ ಮತ್ತು ಮಲೇಷಿಯಾದ ಪಿನೆಟ್ ನಡುವೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ. ಯಾವುದು? UPI ಸೇವೆಯನ್ನು. ಪ್ರಸ್ತುತ ಭಾರತದ UPI ಭೂತಾನ್, ಸಿಂಗಪೂರ್, ಕತಾರ್, ಮಾರಿಸಸ್, ನೇಪಾಳ, UAE, ಶ್ರೀಲಂಕಾ ಮತ್ತು ಫ್ರಾನ್ಸ್ ಸೇರಿದಂತೆ 8 ದೇಶಗಳಲ್ಲಿ UPI ಸೇವೆ ಲಭ್ಯ ಇದೆ. ಈಗ ಮಲೇಷ್ಯಾ ಕೂಡಿದ್ರೆ ಆ ಸಂಖ್ಯೆ 9 ಆಗ್ತದೆ. ನೆಕ್ಸ್ಟ್ ಒನ್, 9 ಡಿಜಿಟಲ್ ತಲುಪುವಿಕೆ ಅಂತೇಳಿ. ಇಲ್ಲಿ ನೋಡ್ರಿ, ಅಮೇರಿಕಾ, ಚೀನಾ, ಬ್ರಿಟನ್ನಂಥ ರಾಷ್ಟ್ರಗಳಲ್ಲಿ 80%ಕ್ಕೂ ಹೆಚ್ಚು ಇಂಟರ್ನೆಟ್ ಬಳಕೆದಾರರು ಡಿಜಿಟಲ್ ಕಂಟೆಂಟ್ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ರಾಷ್ಟ್ರಗಳಲ್ಲಿ ಬೆಳವಣಿಗೆ ಈಗ ಸೀಮಿತ ಅವಕಾಶಗಳು ಕಂಡುಬರ್ತಾವೆ. ಆದರೆ ಇಂಡಿಯಾದೊಳಗೆ 60% ಇಂಟರ್ನೆಟ್ ಬಳಕೆದಾರರು ಮತ್ತು ಡಿಜಿಟಲ್ ಕಂಟೆಂಟ್ ವೀಕ್ಷಣೆಯನ್ನು ಮಾಡ್ತಾಯಿದ್ದು, ಕಂಟೆಂಟ್ ಸೃಷ್ಟಿ ಕ್ಷೇತ್ರದಲ್ಲಿ ಹೇರಳ ಅವಕಾಶಗಳು ಇದ್ದಾವೆ. ಇಲ್ಲಿ ನೋಡಿರಿ, ದೇಶ ಇಂಟರ್ನೆಟ್ ಬಳಕೆಯನ್ನು ಮಾಡುವುದರಲ್ಲಿ ಭಾರತ, ಅಮೇರಿಕಾ 32.5 ಕೋಟಿ ಬಳಕೆ ಇದೆ. ಚೀನಾ 112.5 ಕೋಟಿ ಬಳಕೆ ಇದೆ. ಭಾರತ 100 ಕೋಟಿ ಜನ ಏನು ಮಾಡ್ತಾರೆ? ಬಳಕೆಯನ್ನು ಮಾಡ್ತಾರೆ. ಜಪಾನು 12.3 ಕೋಟಿ, ಬ್ರಿಟನ್ನು 6.7 ಕೋಟಿಯಷ್ಟು ಬಳಕೆಯನ್ನು
ಮಾಡ್ತಾರೆ. ಓಕೆನಾ, ಇದು ಕಂಟೆಂಟ್ ವೀಕ್ಷಣೆ, ಇದು ಅದರ ಮಾರುಕಟ್ಟೆ ಮೌಲ್ಯ ಮತ್ತು ಇದು ವೀಕ್ಷಣೆ ಮಾಡುವಂಥ ಬಳಕೆದಾರ ಸಂಖ್ಯೆಯನ್ನು ನಾವಿಲ್ಲಿ ಗಮನಿಸಬೇಕು. ನೆಕ್ಸ್ಟ್ ಒನ್, ವಿಶ್ವದ 3ನೇ ಅತಿ ದೊಡ್ಡ ವಿದ್ಯುತ್ ಉತ್ಪಾದಕ ದೇಶ ಅಂತಂದ್ರೆ ಅದು ಭಾರತ. ಪ್ರಥಮ ಸ್ಥಾನವನ್ನು ಚೀನಾ ಪಡೆದುಕೊಂಡಿದೆ. ಇನ್ನು 2ನೇ ಸ್ಥಾನವನ್ನು ಯುನೈಟೆಡ್ ಸ್ಟೇಟ್ಸು ಪಡೆದುಕೊಂಡಿದೆ. 11, ಭಾರತದ ಮೊದಲ ಕ್ವಾಂಟಮ್ ವ್ಯಾಲಿ ಎಲ್ಲಿ ಅಂತೇಳಿ ಅದು ಆಂಧ್ರ ಪ್ರದೇಶದಲ್ಲಿ ಅಮರಾವತಿ ಕ್ವಾಂಟಮ್ ವ್ಯಾಲಿಯನ್ನು ಪ್ರಾರಂಭವನ್ನು ಮಾಡಲಾಗಿದೆ. 12, ಎಲೆಕ್ಟ್ರಾನಿಕ್ ಪರೀಕ್ಷೆ ಮತ್ತು ಪ್ರಮಾಣೀಕರಣ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲು IT ಸಚಿವಾಲಯವು ಯಾವ ಪೋರ್ಟಲನ್ನು ಪ್ರಾರಂಭವನ್ನು ಮಾಡಿದೆ, ಅದು ಸತ್ಯ ಅಂತೇಳಿ. 13, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯಾಗಲು ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡುವ AI ಆಧಾರಿತ ವೇದಿಕೆ ಯಾವುದಂತೇಳಿ ಅದು ಪಢಾಯಿ ವಿತ್ AI ಅಂತೇಳಿ ಅದನ್ನು ಹಿಮಾಚಲ ಪ್ರದೇಶ ಅನುಷ್ಠಾನಕ್ಕೆ ತಂದಿದೆ. 14, ಭಾರತೀಯ ನೌಕಾಪಡೆಯ ಮೊದಲ ಸ್ವದೇಶಿ ಆಂಟಿ ಸಬ್ಮರೈನ್ ಯುದ್ಧ ನೌಕೆ ಯಾವುದಂತೇಳಿ ಅದು INS ಅಂಡ್ರಾಲ್ ಅಂತೇಳಿ. 15, ಏಷಿಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಭಾರತದ ಮನು ಭಾಕರ್ ಮಡ್ಯಾಗ ಬೆಳ್ಳಿ ಪದಕವನ್ನು ಗೆದ್ದುಕೊಂಡು ಭಾರತದ ಕೀರ್ತಿಯನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಏನ ಇಷ್ಟು ವಿದ್ಯಾರ್ಥಿಗಳೇ 9/2/2024ಕ್ಕೆ ಸಂಬಂಧಪಟ್ಟಂಥ ಪ್ರಚಲಿತ ಘಟನೆಗಳು ಆಗಿವೆ. ಮುಂದಿನ ತರಗತಿಯೊಳಗೆ ಈ ಒಂದು ಭಾಗವನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಏನ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.